ಮದುರೈ ದೇವಾಲಯದ ಗಂಟೆಗಳ ಧ್ವನಿಯಿಂದ ಎಚ್ಚರಗೊಳ್ಳುವ ಪವಿತ್ರ ನಗರ. ವೈಗೈ ನದಿ ಮೃದುವಾಗಿ ಹರಿಯುವ ದೈವೀಕ ಭೂಮಿ. ಆ ನಗರದಲ್ಲಿ ಬದುಕುತ್ತಿದ್ದ ಪ್ರತಿಯೊಬ್ಬರಿಗೂ ಒಂದು ನಂಬಿಕೆಯಿತ್ತು: ಮೀನಾಕ್ಷಿಯಮ್ಮ ನಮ್ಮನ್ನು ಕಾಪಾಡುತ್ತಾಳೆ. ಆದರೆ ಆ ತಾಯಿಯ ಕಥೆ ಹೇಗೆ ಆರಂಭವಾಯಿತು ಗೊತ್ತೇ? ಬಹಳ ವರ್ಷಗಳ ಹಿಂದೆ ಪಾಂಡ್ಯ ರಾಜ್ಯವನ್ನು ಆಳುತ್ತಿದ್ದ ರಾಜ ಮಲಯಧ್ವಜ ಪಾಂಡ್ಯ. ಅವರ ರಾಣಿ ಕಾಂಚನಮಾಲೆ. ಅವರ ಬಳಿ ಸಂಪತ್ತು ಇತ್ತು, ಅಧಿಕಾರ ಇತ್ತು, ಜನರ ಪ್ರೀತಿ ಇತ್ತು. ಆದರೆ ಒಂದು ಮಗು ಮಾತ್ರ ಇರಲಿಲ್ಲ. ಪ್ರತಿ ರಾತ್ರಿ ರಾಣಿ ದೇವಿಯ ಮುಂದೆ ನಿಂತು ಅಳುತ್ತಾ ಪ್ರಾರ್ಥಿಸುತ್ತಿದ್ದಳು: ಅಮ್ಮ, ನನ್ನ ಮಡಿಲಿಗೂ ಒಂದು ಮಗುವನ್ನು ಕೊಡು. ಅವಳ ಕಣ್ಣೀರು ದೀಪದ ಬೆಳಕಿನಲ್ಲಿ ಮಿನುಗುತ್ತಿತ್ತು. ರಾಜನ ಹೃದಯವೂ ನಿಧಾನವಾಗಿ ಒಡೆಯುತ್ತಿತ್ತು. ಕೊನೆಗೆ ರಾಜ ಮತ್ತು ರಾಣಿ ಒಂದು ಮಹಾಯಾಗ ಮಾಡುವ ನಿರ್ಧಾರ ಮಾಡಿದರು. ಸಂಪೂರ್ಣ ಮದುರೈ ಪ್ರಾರ್ಥನೆ ಮಾಡಿತು. ದೇವಾಲಯದ ಗಂಟೆಗಳು ಮೊಳಗಿದವು. ವೇದ ಮಂತ್ರಗಳು ಆಕಾಶದಲ್ಲಿ ಹರಡಿದವು. ಆ ಸಮಯದಲ್ಲಿ ಯಾಗದ ಅಗ್ನಿಯಿಂದ ಒಂದು ಅದ್ಭುತ ಸಂಭವಿಸಿತು. ಅಗ್ನಿಯ ಮಧ್ಯದಿಂದ ಒಂದು ಹೆಣ್ಣು ಮಗು ಹೊರಬಂದಿತು. ಅರಮನೆಯಲ್ಲಿದ್ದ ಎಲ್ಲರೂ ಆಶ್ಚರ್ಯದಿಂದ ನಿಂತರು. ಆ ಮಗುವಿನ ಕಣ್ಣುಗಳು ಮೀನಿನಂತೆ ಸುಂದರವಾಗಿದ್ದವು. ಆದ್ದರಿಂದ ಅವಳಿಗೆ ಮೀನಾಕ್ಷಿ ಎಂದು ಹೆಸರು ಇಡಲಾಯಿತು. ಆ ಕ್ಷಣದಲ್ಲಿ ಆಕಾಶದಿಂದ ಒಂದು ದೈವೀಕ ಧ್ವನಿ ಕೇಳಿಸಿತು: ಈ ಮಗು ಸಾಮಾನ್ಯ ಮಗುವಲ್ಲ, ಇವಳು ಲೋಕವನ್ನು ರಕ್ಷಿಸಲು ಜನಿಸಿದವಳು. ಆ ಮಾತುಗಳನ್ನು ಕೇಳುತ್ತಿದ್ದಂತೆ ರಾಣಿ ಮಗುವನ್ನು ಬಿಗಿಯಾಗಿ ಅಪ್ಪಿಕೊಂಡು ಅಳತ್ತಳು. ಬಹುವರ್ಷಗಳಿಂದ ಕಾಯುತ್ತಿದ್ದ ತಾಯಿಯ ಹೃದಯ ಆ ದಿನ ಶಾಂತಿಯನ್ನು ಕಂಡಿತು. ಕಾಲ ಕಳೆತು. ಮೀನಾಕ್ಷಿ ಬೆಳೆದು ದೊಡ್ಡವಳಾದಳು. ಆದರೆ ಅವಳು ಬೇರೆ ಹುಡುಗಿಯರಂತಾಗಿರಲಿಲ್ಲ. ಗೊಂಬೆಗಳ ಜೊತೆ ಆಟವಾಡಲಿಲ್ಲ. ಕತ್ತಿ ಹಿಡಿದಳು, ಕುದುರೆಯ ಮೇಲೆ ಸವಾರಿ ಮಾಡಿದಳು, ಯುದ್ಧ ತರಬೇತಿ ಪಡೆದಳು. ಅವಳ ಕಣ್ಣಿನಲ್ಲಿ ಭಯ ಇರಲಿಲ್ಲ. ಆದರೆ ಅವಳ ಹೃದಯದಲ್ಲಿ ಒಂದು ನೋವು ಇತ್ತು. ಒಂದು ಮಳೆಗಾಲದ ರಾತ್ರಿ ಮೀನಾಕ್ಷಿ ಅರಮನೆಯ ಕಿಟಕಿಯ ಬಳಿ ನಿಂತು ನಿಧಾನವಾಗಿ ಕೇಳಿದಳು: ಅಮ್ಮ, ನಾನು ಯಾಕೆ ಇತರರಂತೆ ಇಲ್ಲ? ಆ ಪ್ರಶ್ನೆಯನ್ನು ಕೇಳಿ ರಾಣಿಯ ಕಣ್ಣೀರುಗಳಲ್ಲಿ ಕಣ್ಣೀರು ತುಂಬಿತು. ಅವಳು ತನ್ನ ಮಗಳನ್ನು ಅಪ್ಪಿಕೊಂಡು ಹೇಳಿದಳು: ನೀನು ಸಾಮಾನ್ಯ ಹುಡುಗಿಯಲ್ಲ ಮಗಳೇ, ನೀನು ದೇವಿ. ಆ ಮಾತುಗಳು ಮೀನಾಕ್ಷಿಯ ಹೃದಯಕ್ಕೆ ಶಾಂತಿಯನ್ನು ತಂದವು. ಕಾಲ ಕಳೆತು. ಮೀನಾಕ್ಷಿ ಮದುರೈನ ರಾಣಿಯಾದಳು. ಅವಳ ಶೌರ್ಯದ ಸುದ್ದಿ ಕೇಳಿ ಶತ್ರುಗಳು ನಡುಗಿದರು. ಆದರೆ ಅವಳು ಯುದ್ಧ ಮಾಡಿದ್ದು ಅಧಿಕಾರಕ್ಕಾಗಿಯಲ್ಲ, ತನ್ನ ಜನರನ್ನು ರಕ್ಷಿಸನು. ಹಸಿದವರಿಗೆ ಅನ್ನ ಕೊಟ್ಟಳು, ಬಡವರಿಗೆ ಸಹಾಯ ಮಾಡಿದಳು, ಅನಾಥ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಂಡಳು. ಆ ಕಾರಣದಿಂದ ಜನರೆಲ್ಲರೂ ಅವಳನ್ನು ಅಮ್ಮ ಎಂದು ಕರೆಯಲು ಆರಂಭಿಸಿದರು. ಒಂದು ದಿನ ಮೀನಾಕ್ಷಿ ತನ್ನ ಸೇನೆಯೊಂದಿಗೆ ಕೈಲಾಸದ ಕಡೆ ಪ್ರಯಾಣ ಬೆಳೆಸಿದಳು. ಹಿಮಪರ್ವತಗಳ ಮಧ್ಯದಲ್ಲಿ ಒಬ್ಬ ಶಾಂತ ವ್ಯಕ್ತಿ ನಿಂತಿದ್ದರು. ನೆತ್ತಿಯಲ್ಲಿ ವಿಭೂತಿ, ಕಣ್ಣುಗಳಲ್ಲಿ ಕರುಣೆ, ಮುಖದಲ್ಲಿ ದೈವೀಕ ಶಾಂತಿ. ಮೀನಾಕ್ಷಿಯವರನ್ನು ನೋಡಿದ ಕ್ಷಣದಲ್ಲಿ ಅವಳ ಹೃದಯ ಜೋರಾಗಿ ಥಡಕಾಡಿತು. ಅವಳ ವಿಧಿ ಪೂರ್ಣಗೊಂಡಿತು. ಯಾಕೆಂದರೆ ಅವರು ಬೇರೆ ಯಾರೂ ಅಲ್ಲ, ಸ್ವತಃ ಶಿವಪರಮೇಶ್ವರ. ಆ ಕ್ಷಣದಲ್ಲಿ ಮೀನಾಕ್ಷಿಯ ಕಣ್ಣೀರು ಹರಿಯಿತು. ಮೊದಲ ಬಾರಿಗೆ ಆ ಧೈರ್ಯಶಾಲಿ ರಾಣಿಯ ಹೃದಯ ಪ್ರೀತಿಯನ್ನು ಅನುಭವಿಸಿತು. ನಂತರ ಮದುರೈ ನಗರವೇ ಹಬ್ಬದ ವಾತಾವರಣದಲ್ಲಿ ಮುಳುಗಿತು. ಮೀನಾಕ್ಷಿಯಮ್ಮ ಮತ್ತು ಸುಂದರೇಶ್ವರರ ವಿವಾಹ ನಡೆಯಿತು. ದೇವಾಲಯಗಳು ಹೂಗಳಿಂದ ಅಲಂಕರಿಸಲ್ಪಟ್ಟವು. ಆಕಾಶದಿಂದ ದೇವತೆಗಳು ಹೂವಿನ ಮಳೆ ಸುರಿಸಿದರು. ಜನರು ಸಂತೋಷದಿಂದ ಕಣ್ಣೀರು ಹಾಕಿದರು. ಆದರೆ ಆ ಜನಸ್ತೋಮದ ಮಧ್ಯೆ ರಾಣಿ ಕಾಂಚನಮಾಲೆ ಮೌನವಾಗಿ ನಿಂತಿದ್ದಳು. ಅವಳ ಕಣ್ಣಿನಲ್ಲಿ ಕಣ್ಣೀರು. ಯಾಕೆಂದರೆ ತಾನು ಬೇಡಿಕೊಂಡ ಮಗು ಇಂದು ಜಗತ್ತಿನ ತಾಯಿಯಾಗಿ ಮಾರ್ಪಟ್ಟಿದ್ದಳು. ವಿವಾಹದ ನಂತರವೂ ಮೀನಾಕ್ಷಿಯಮ್ಮ ಮದುರೈ ಬಿಟ್ಟು ಹೋಗಲಿಲ್ಲ. ಜನರ ಕಣ್ಣೀರನ್ನು ಒರೆಸಲು ಅಲ್ಲಿಯೇ ಉಳಿದಳು. ಇಂದಿಗೂ ಯಾರಾದರೂ ನಿಜವಾದ ಭಕ್ತಿಯಿಂದ ಅಮ್ಮ ಎಂದು ಕರೆಯುತ್ತಿದ್ದರೆ ಮೀನಾಕ್ಷಿಯಮ್ಮ ಕೇಳುತ್ತಾಳೆ. ಯಾಕೆಂದರೆ ಅವಳು ಕೇವಲ ದೇವಿಯಲ್ಲ, ಇಡೀ ಜಗತ್ತಿನ ತಾಯಿ.